ಬೆಂಗಳೂರಿನಲ್ಲಿ ಪ್ರತಿಭಟನೆ ಜೋರಾಗಿದೆ. ರಾಮ ಭಕ್ತರ ಬಂಧನವನ್ನ ಖಂಡಿಸಿ ಬಿಜೆಪಿ ಬೀದಿಗಿಳಿದಿದೆ. ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಅಯೋಧ್ಯೆ ಹೋರಾಟಗಾರರ ಕೇಸ್ ರೀಓಪನ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರಾಮ ಮಂದಿರ ಹೋರಾಟಗಾರರ ಬಂಧನಕ್ಕೆ ಬಿಜೆಪಿ ಸಿಡಿದೆದ್ದಿದೆ. ರಾಜ್ಯಾದ್ಯಂತ ಬಿಜೆಪಿ ನಾಯಕರಿಂದ ಬೃಹತ್ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಧಿಕ್ಕಾರ ಮೊಳಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಜೋರಾಗಿದೆ. ಮೈಸೂರಿನಲ್ಲೂ ಪ್ರತಿಭಟನೆ ನಡೀತಾ ಇದೆ. ರಾಮ ಭಕ್ತರ ಬಂಧನವನ್ನ ಖಂಡಿಸಿ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ ನ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಹೋರಾಟ ಇದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣವನ್ನ ಈಗ ರೀಓಪನ್ ಮಾಡೋದ್ರ ಮೂಲಕ, ಇಂದು ಕಾರ್ಯಕರ್ತರನ್ನ ಬಂಧಿಸೋದ್ರ ಮೂಲಕ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಹುಬ್ಬಳ್ಳಿಯಲ್ಲಿ ನಡೆದಂತಹ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಬಂಧನ ಆಗಿದೆ. 31 ವರ್ಷದ ಹಿಂದಿನ ಪ್ರಕರಣ ಇದು. ಇದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಸ್ಪಷ್ಟನೆ ಬೇರೆಯದೇ ಆಗಿದೆ. ಆದರೆ ದೇಶದಾದ್ಯಂತ ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ರಾಮ ಭಕ್ತರು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೊರಟಿದೆ. ರಾಮೇಶ್ವರ ಬಂಟಿಂಗ್ ಕಟ್ಟಬೇಡಿ ಅಂತ ಮುಟ್ಟಿ ನೋಡೋಣ ಅಂತ ಹೇಳಿದೆ ನಾನು. ಬಂಟಿಂಗ್ ನಾವು ಕಟ್ತೀವಿ, ಮುಟ್ಟಿ ಬಂಟಿಂಗ್ ಬಿಚ್ಚಿ ನೋಡೋಣ ಅಂತ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನರೇಂದ್ರ ಬಾಬು ಅವರು ವೇದಿಕೆ ಬನ್ನಿ. ಉಮಾಶಂಕರ್ ಅವರೆಲ್ಲ ನಮ್ಮ ಕಾರ್ಯಕರ್ತರು ಸ್ವಲ್ಪ ಕೆಳಗಡೆ. ಜೈ ಶ್ರೀರಾಮ್. ಬೆಂಗಳೂರು ಸೇರಿದಂತೆ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ಈಗ ಅಲ್ಲಿನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ಮಧುಸೂದನ್ ಇದ್ದಾರೆ, ಹುಬ್ಬಳ್ಳಿಯಿಂದ ಗುರುರಾಜ್ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿದೆ? ಶ್ವೇತಾ, ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರು ನಡೆಸುತ್ತಿರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇದೆ. ಈಗಾಗಲೇ ಹುಬ್ಬಳ್ಳಿಯ ಟೌನ್ ಶಹರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಆರ್ ಅಶೋಕ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸುತ್ತಾರೆ. ಇಲ್ಲಿ ನೋಡಬಹುದು, ಈಗಾಗಲೇ ಬಿಜೆಪಿಯ ಸಾವಿರಾರು ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ. ವೇದಿಕೆ ಮುಂಭಾಗದಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಘೋಷಣೆಗಳನ್ನು ಮೊಳಗಿಸ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ. ಮತ್ತೊಂದು ಕಡೆ ಹಿಂದೂ ರಾಮ ಭಕ್ತರ ಬಂಧನದ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 31 ವರ್ಷಗಳ ಹಿಂದಿನ ಹಳೆ ಪ್ರಕರಣವನ್ನ ಸರ್ಕಾರ ಕೆದಕಿ ದುರುದ್ದೇಶದಿಂದ ರಾಮ ಭಕ್ತರನ್ನ ಬಂಧಿಸ್ತಾ ಇದೆ ಅನ್ನುವಂತ ಆಕ್ರೋಶದ ನುಡಿಗಳನ್ನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸುತ್ತಾರೆ. ಇಲ್ಲಿ ಆ ಪ್ರತಿಭಟನೆ ಆರಂಭ ಆಗುತ್ತೆ. ಸಂಜೆ 4 ಗಂಟೆವರೆಗೂ ಕೂಡ ನಿರಂತರವಾದಂತಹ ಪ್ರತಿಭಟನೆ ಇಲ್ಲಿ ನಡೆಯಲಿದೆ. ಈಗಾಗಲೇ ಆ ಒಂದು ಹಿಂದೂ ಕಾರ್ಯಕರ್ತರ ಬಿಡುಗಡೆಗೆ ಕೂಡ ಬಿಜೆಪಿ ಕಾನೂನು ವಿಭಾಗ ಜಾಮೀನು ಕೊಡಿಸಲಿಕ್ಕೆ ಒಂದು ಕಡೆ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ ಅಂತ ಹೇಳ್ಬೋದು. ಶ್ವೇತಾ, ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಠಾಣೆಗೆ ಮುಂಭಾಗದಲ್ಲೇ ಪ್ರತಿಭಟನೆ ನಡೆಸಿರುವುದರಿಂದ ಠಾಣೆಗೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿರುವಂತದ್ದು. ಠಾಣೆ ಮುಂಭಾಗದಲ್ಲೇ ಪೊಲೀಸ್ ವ್ಯಾನ್ ಅನ್ನ ಇಲ್ಲಿ ಅಡ್ಡಲಾಗಿ ನಿಲ್ಲಿಸಲಾಗಿದೆ. ಒಂದು ವೇಳೆ ಠಾಣೆ ಒಳಗಡೆ ನುಗ್ಗುವಂತಹ ಅವಕಾಶ ಇರೋದ್ರಿಂದ ಅದನ್ನು ತಡೆಯುವಂತ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ ದುರ್ಗದ ಬೈಲ ಪ್ರಮುಖ ರಸ್ತೆಯಲ್ಲಿರುವಂತಹ ಸಂಪೂರ್ಣ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು. ಈಗಾಗಲೇ ಪ್ರತಿಭಟನಾಕಾರರು ಪ್ರತಿಭಟನಾ ಸ್ಥಳಕ್ಕೆ ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಿರೋದ್ರಿಂದ ಪ್ರತಿಭಟನೆ ಕಾವು ಕ್ಷಣ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಶ್ವೇತಾ, ಎಸ್, ಏನು ಮೈಸೂರಿನಲ್ಲಿ ಪ್ರತಿಭಟನೆ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಧುಸೂದನ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮಧುಸೂದನ್, ರಾಜ್ಯದಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆ, ಆದ್ರೆ ಮೈಸೂರಿನಲ್ಲಿ ಹೋರಾಟದ ತೀವ್ರತೆ ಏನಿದೆ, ಜೊತೆಗೆ ಹೋರಾಟಗಾರರು ಏನಂತ ಹೇಳ್ತಿದ್ದಾರೆ? ರಾಮನ ಬಂಟ ಹನುಮ ನಮ್ಮ ಕನ್ನಡ ನಾಡಿನವನು,
ಸ್ವತಃ ಮೈಸೂರಿನಲ್ಲೂ ಕೂಡ ಈಗ ಕಾಂಗ್ರೆಸ್ನ ಈ ಒಂದು ನಿರ್ಧಾರವನ್ನ ಖಂಡಿಸಿ ಈಗ ಬಿಜೆಪಿ ಪ್ರತಿಭಟನೆ ಜೋರಾಗಿರ್ತಕ್ಕಂಥದ್ದು. ಕರಸೇವಕರಾಗಿರ್ತಕ್ಕಂಥವ್ರು ಏನು 91-92ರಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟವನ್ನ ಮಾಡಿದಂತವ್ರು ಏನಿದ್ರು ಅಂತಹ ಕರಸೇವಕರು ಕೂಡ ಮೈಸೂರಿನಲ್ಲೂ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಈಗ ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮೈಸೂರಿನ ಏನು ಗಾಂಧಿ ಸ್ಕ್ವೇರ್ ಏನಿದೆ ಗಾಂಧಿ ವೃತ್ತದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಬಹುದು. ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಬಿಜೆಪಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಆ ನಿರ್ಧಾರದ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗಲಾಗ್ತಾ ಇದೆ. ಕರಸೇವಕರನ್ನ ಬಂಧಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ನಿರ್ಧಾರ ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು. ಏನು 31 ವರ್ಷಗಳ ನಂತರದಲ್ಲಿ ಈಗ ಸುಮ್ಮನೆ ಏನು ಈ ಒಂದು ಕೇಸ್ಗಳನ್ನ ಈಗ ಹಾಕಿ ಈಗ ಅವ್ರಗಳ ವಿರುದ್ಧವಾಗಿ ಈಗ ಒಂದು ಕೇಸ್ಗಳನ್ನ ರಿಓಪನ್ ಮಾಡುವಂತದ್ದು ಏನಿದೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಜೋರು ಮಾಡಿದ್ದಾರೆ. ಆ ನಂತರದಲ್ಲಿ ಈಗ ನಾನು ಕರಸೇವಕ ಆಗಿದ್ದೀನಿ, ನನ್ನನ್ನು ಕೂಡ ಬಂಧಿಸಿ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋದು, ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೂಡ ಸಾಕಷ್ಟು ಧಿಕ್ಕಾರದ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆಗೆ ಈಗ ಶಾಸಕ ಶ್ರೀವತ್ಸ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಸಿದ್ದರಾಮಯ್ಯನವರ ಈ ನಿರ್ಧಾರ, ಸರ್ಕಾರದ ಈ ನಿರ್ಧಾರದ ವಿರುದ್ಧ ತಮ್ಮ ಹೋರಾಟ ಜೋರಾಗಿದೆ. ರಾಮ ಭಕ್ತರನ್ನ ಬಂಧಿಸುವಂತ ಕೆಲಸಗಳಾಗ್ತದೆ. ತಮ್ಮ ಹೋರಾಟ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ನಾವು ಯಾರೆಲ್ಲ ಕರಸೇವೆಗೆ ಹೋಗಿದ್ವು ಆ ರೀತಿಯ ಶ್ರೀಕಾಂತ್ ಪೂಜಾರಿನ ಅರೆಸ್ಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇನೆ ನಾವು ಎಲ್ಲರೂ ಹೋಗಿದ್ವಿ. ನಮ್ಮನ್ನು ಬಂಧಿಸಿ ಎನ್ನುವಂತ ಚಳವಳಿಯನ್ನ ನಾವು ಮಾಡ್ತಾ ಇದ್ದೀವಿ. ಅವನೇನು ಅಪರಾಧ ಮಾಡಿದ್ದ, ನಾವೇನ್ ನ್ಯಾಯ ಮಾಡಿರೋದು. ನಾವು ರಾಮ ಮಂದಿರಕ್ಕೆ ಹೋಗಿದ್ದೀವಿ, ಅವತ್ತು ಅಯೋಧ್ಯೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಹಾಗಾಗಿ ನಮ್ಮನ್ನು ಬಂಧಿಸಿ ನಾವು ಬಂಧನದಲ್ಲಿರ್ತೀವಿ. ನೀವು ಬಿಜೆಪಿಯವರು ಮಾಡ್ತಾ ಇದೀವಲ್ಲ, ಅಯೋಧ್ಯೆ ರಾಮ ಮಂದಿರದ ಕಾರ್ಡ್ ಅನ್ನ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದೀವಲ್ಲ, ಅದನ್ನ ನೀವು ಕಾಂಗ್ರೆಸ್ ಅವರ ಹತ್ರ ಕೊಡಿಸಿ ಸ್ವಾಮಿ. ನೀವ್ ಹೆಂಗಿರೋ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಲ್ಲ, ಅದ್ರ ಜೊತೆಗೆ ಇದನ್ನಾರು ಮಾಡಿ, ನಿಮಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೇಳ್ತಾ ಇದೀವಿ. ಇದರಿಂದ ರಾಮ ಮಂದಿರ ಉದ್ಘಾಟನೆಯನ್ನ ಮುಂದೂಡುವಂತ ಅವ್ರ ಕೆಲಸ ಆಗುತ್ತಾ ಇದರಿಂದ? ಯಾವ ಕಾರಣಕ್ಕೂ ಆಗಲ್ಲ. ಹೆಸರೇ ನಿಮ್ಮ ಹೆಸರಲ್ಲೂ ರಾಮ ಇದ್ದಾನೆ, ನಿಮ್ಮ ಹೆಸರಲ್ಲಿ ಈಶ್ವರ ಇದ್ದಾನೆ. ಪರಮೇಶ್ವರ್ ಅವರೇ, ನಿಮ್ಮ ಹೆಸರಲ್ಲಿ ಈಶ್ವರ ಇದ್ದಾನೆ. ಡಿ ಕೆ ಶಿವಕುಮಾರ್ ರೇ, ಹೆಸರು ಮಾತ್ರ ದೇವರದ್ದು ಬೇಕು, ವರ್ತನೆ ರಾಕ್ಷಸರದ್ದು ಬೇಕಾ? ಹಾಗಾಗಿ ಹೇಳ್ತಾ ಇದ್ದೀವಿ, ರಾಮ ಭಕ್ತರನ್ನ ಮುಟ್ಟಬೇಡಿ. ನಮ್ಮನ್ನ ಏನಾದ್ರು ತೊಂದರೆ ಆದ್ರೆ ನೀವ್ಯಾರು ಇರೋದಿಲ್ಲ ಅನ್ನುವಂಥದ್ದು. ರಾಮ ಆಂಜನೇಯ ಎರಡೂ ನಿಮ್ಮ ಹತ್ರ ಇದ್ದಾನೆ. ದಯಮಾಡಿ ರಾಮನ ಆಳ್ವಿಕೆಯನ್ನ ಮಾಡಿ, ರಾವಣನ ಆಳ್ವಿಕೆ ಮಾಡಬೇಡಿ. ಇದು ಏನು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥ ಬಿಜೆಪಿ ನಾಯಕರುಗಳ ಮಾತಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೂ ಪರಮೇಶ್ವರ್ ಅವರ ವಿರುದ್ಧವಾಗಿ ನೇರ ತಮ್ಮ ಆಕ್ರೋಶವನ್ನ ಅವರು ಹೊರಹಾಕ್ತಾ ಇದ್ದಾರೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.